ಅಕ್ಷರ ದಾಸೋಹಕ್ಕೆ ಲಯನ್ಸ್ ಕ್ಲಬ್ ಸಾಥ್, ಸರ್ಕಾರಿ ಶಾಲಾ ಮಕ್ಕಳ ಜ್ಞಾನದೀಪ್ತಿಗೆ ಮುಖವಾಡ ಮೀಡಿಯಾ ನಮನ. ನಮಸ್ಕಾರ. ಮುಖವಾಡ ಮೀಡಿಯಾ ವೀಕ್ಷಿಸುತ್ತಿರುವ ನನ್ನ ಪ್ರೀತಿಯ ವೀಕ್ಷಕ ಪ್ರಭುಗಳೇ, ನಾನು ನಿಮ್ಮ ವಿಜಯ್ ಕುಮಾರ್ ನಾಯ್ಡು. ಇಂದು ಬೆಂಗಳೂರಿನ ಸಂಜಯನಗರದ ಗೆದ್ದಲಹಳ್ಳಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಜರುಗಿತು. ಲಯನ್ಸ್ ಕ್ಲಬ್ ಆಫ್ ಸಂಜಯನಗರ ಹಾಗೂ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ದಿವಂಗತ ಲಯನ್ ಅಪೂರ್ವ ಚೌಧರಿ ಅವರ ಸ್ಮರಣಾರ್ಥವಾಗಿ ಹಮ್ಮಿಕೊಳ್ಳಲಾಗಿದ್ದ 3ನೇ ವರ್ಷದ ಮೆಮೋರಿಯಲ್ ಸ್ಕಾಲರ್ಶಿಪ್ ಪ್ರೋಗ್ರಾಂ ವಿದ್ಯಾರ್ಥಿಗಳ ಮೊಗದಲ್ಲಿ ಮಂದಹಾಸ ಮೂಡಿಸಿತು. ಸರ್ಕಾರಿ ಶಾಲೆ ಎಂದರೆ ಕೀಳರಿಮೆ ಏಕೆ? ಕೆಲವರು ಸರ್ಕಾರಿ ಶಾಲೆ ಎಂದರೆ ಮೂಗು ಮುರಿಯುತ್ತಾರೆ, ಅಲ್ಲಿನ ಶಿಕ್ಷಣ ಕೀಳುಮಟ್ಟದ್ದು ಎಂದು ಭಾವಿಸುತ್ತಾರೆ. ಆದರೆ ನೆನಪಿರಲಿ, ಈ ದೇಶದ ಶ್ರೇಷ್ಠ ವಿಜ್ಞಾನಿಗಳು, ಸಾಹಿತಿಗಳು ಮತ್ತು ಆಡಳಿತಗಾರರು ಅಕ್ಷರ ಕಲಿತಿದ್ದೇ ಇಂತಹ ಸರ್ಕಾರಿ ಶಾಲೆಗಳ ಅಂಗಳದಲ್ಲಿ. ಇಲ್ಲಿರುವ ಪ್ರತಿಭೆಗಳಿಗೆ ಬೇಕಿರುವುದು ಕೇವಲ ಒಂದು ಸಣ್ಣ ಪ್ರೋತ್ಸಾಹದ ಮಡಿಲು. ಅದನ್ನು ಇಂದು ಲಯನ್ಸ್ ಸಂಸ್ಥೆ ಮಾಡಿ ತೋರಿಸಿದೆ. 7ನೇ ತರಗತಿಯ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ 32 ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾಗಿದ್ದ ಬುದ್ಧಿವಂತಿಕೆ ಪರೀಕ್ಷೆಯಲ್ಲಿ ವಿಜೇತರಾದ 5 ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ನೆರವಾಗುವ ನಿಟ್ಟಿನಲ್ಲಿ ನಗದು ಬಹುಮಾನ ವಿತರಿಸಲಾಯಿತು. ಅಂಕಗಳಿಕೆ ಮುಖ್ಯವಲ್ಲ, ಆ ಮಕ್ಕಳಲ್ಲಿರುವ ಕಲಿಯುವ ಉತ್ಸಾಹ ಮುಖ್ಯ. Focus on your studies because this is the time, this is the only time when you will learn. After this, it's all experience. And trust me, experiences are always not good. And at that moment, if you have not studied well, you will realize that I can't go back in time and study once again. So focus on your studies, do well, respect your elders, respect your teachers, right? And be a good human being. That is more important than anything. First, we have first prize, second prize, and 4 consolation. I'll first call the consolation prize. Book is Sai Deepti translation prize. Second prize, Renukamma. The first prize, the topper did very well. Shruti Rani. ಲೇಖನೀಯ ಶಕ್ತಿ ಮುಖವಾಡ ಮೀಡಿಯಾದ ಸಣ್ಣ ಸೇವೆ. ಒಂದು ಸ್ಮಾಲ್ ಗಿಫ್ಟ್ ಮುಖವಾಡ ಮೀಡಿಯಾ ಅಂತ ಮೊನ್ನೆ ಬಂದಿದ್ರು, ಖುಷಿಯಾಗ್ಬಿಟ್ಟು ನನ್ನ ಕಡೆಯಿಂದನೂ ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಒಂದು ಸಣ್ಣ ಗಿಫ್ಟ್. ಬಹುಮಾನ ಪಡೆದ 5ರನ್ನು ಹೊರತುಪಡಿಸಿ ಉಳಿದ ವಿದ್ಯಾರ್ಥಿಗಳು ನಿರಾಸೆಗೊಳ್ಳಬಾರದೆಂದು ನಮ್ಮ ಮುಖವಾಡ ಮೀಡಿಯಾ ವತಿಯಿಂದ ಎಲ್ಲಾ ಮಕ್ಕಳಿಗೆ ಪೆನ್ ಅನ್ನು ವಿತರಿಸಲಾಯಿತು. ಒಂದು ಖಡ್ಗಕ್ಕಿಂತ ಲೇಖನಿಗೆ ಶಕ್ತಿ ಹೆಚ್ಚು. ಒಬ್ಬ ವ್ಯಕ್ತಿಯ ಹಣೆಬರಹವನ್ನು, ದೇಶದ ದಿಕ್ಕನ್ನು ಬದಲಿಸುವ ತಾಕತ್ತು ಈ ಪೆನ್ನಿಗಿದೆ. ಬರವಣಿಗೆಯ ಮೂಲಕ ಪ್ರಗತಿ ಕಾಣಲಿ ಎಂಬುದು ನಮ್ಮ ಆಶಯ. ನಮ್ಮ ಕಳಕಳಿಯ ವಿನಂತಿ, ಸಮಾಜ ಸೇವೆ ಮಾಡುವವರನ್ನು ಮುಖವಾಡ ಮೀಡಿಯಾ ಎಂದಿಗೂ ಗೌರವಿಸುತ್ತದೆ. ಬಡ ಮಕ್ಕಳ ಬೆನ್ನಿಗೆ ನಿಂತು ಅವರನ್ನು ದೇಶ ಮೆಚ್ಚುವ ಸಾಧಕರನ್ನಾಗಿ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ನಿಮ್ಮ ದೈನಂದಿನ ಜೀವನದಲ್ಲಿ ಅಲ್ಪ ಸಮಯವನ್ನಾದರೂ ಸಮಾಜ ಸೇವೆಗೆ ಮೀಸಲಿಡಿ. ಲಯನ್ಸ್ ಸಂಸ್ಥೆಯಂತಹ ಸೇವಾ ಮನೋಭಾವದವರ ಜೊತೆ ಕೈಜೋಡಿಸಿ. ಮಕ್ಕಳೇ ನಾಳೆಯ ದೇಶದ ಆಸ್ತಿ, ಅವರನ್ನು ಜಗತ್ತು ಹೆಮ್ಮೆ ಪಡುವಂತೆ ಬೆಳೆಸೋಣ. ಧನ್ಯವಾದಗಳೊಂದಿಗೆ ವಿಜಯ್ ಕುಮಾರ್ ನಾಯ್ಡು, ಮುಖವಾಡ ಮೀಡಿಯಾ.